ವೆಂಕಣ್ಣ ಭಟ್ಟರು ಮತ್ತು ಸರಸ್ವತಿ ಬಾಯಿಯವರಿಗೆ ಒಬ್ಬ ಪುತ್ರ ಜನಿಸುತ್ತಾರೆ. ಅವರಿಗೆ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡ್ತಾರೆ. ಇದನ್ನು ನನ್ನ ಪಾರ್ಟ್ 2ನಲ್ಲಿ ಹೇಳಿದ್ದೆ. ಇವತ್ತಿನ ವಿಡಿಯೋಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಬಳಿ ಶಿಕ್ಷಣವನ್ನು ಪಡೆದ ವೆಂಕಣ್ಣ ಭಟ್ಟರು ಮುಂದೆ ಅದೇ ಮಠದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಬೋಧಿಸುತ್ತಾರೆ. ಕಾಲ ಕಳೆದಂಗೆ ಸುಧೀಂದ್ರ ತೀರ್ಥರಿಗೆ ವಯಸ್ಸಾಗುತ್ತಾ ಬರುತ್ತೆ. ಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸುವ ಸಮಯವನ್ನು ಬಂದಿರುತ್ತೆ. ಆಗ ಸುಧೀಂದ್ರ ತೀರ್ಥರು ವೆಂಕಣ್ಣನೇ ಉತ್ತರಾಧಿಕಾರಿ ಪೀಠಕ್ಕೆ ಸೂಕ್ತ ಎಂಬ ಆಲೋಚನೆ ಬರುತ್ತೆ. ಈ ವಿಷಯವನ್ನು ವೆಂಕಣ್ಣನವರಿಗೂ ಸಹ ತಿಳಿಸುತ್ತಾರೆ. ಸಂಸಾರಿ ಜೀವನದಿಂದ ಸನ್ಯಾಸಿ ಜೀವನಕ್ಕೆ ಹೋಗಬೇಕೆಂಬ ಸುದ್ದಿ ಕೇಳಿ ವೆಂಕಣ್ಣನವರು ಮೊದಲು ಇದನ್ನು ಅಲಗಳೆಯುತ್ತಾರೆ. ನಂತರ ದೇವಿಯು ವೆಂಕಣ್ಣನವರ ಕನಸಿನಲ್ಲಿ ಬಂದು, ನೀನು ಮಠದ ಉತ್ತರಾಧಿಕಾರಿ ಪೀಠವನ್ನು ಸ್ವೀಕರಿಸಲೇಬೇಕು, ಇದು ಹರಿಯ ಇಚ್ಛೆಯಾಗಿದೆ ಅಂತ ಹೇಳಿದ ಮೇಲೆ ವೆಂಕಣ್ಣನವರು ಅದಕ್ಕೆ ಒಪ್ಪುತ್ತಾರೆ. ಮತ್ತು ಈ ವಿಷಯವನ್ನು ಸರಸ್ವತಿ ಬಾಯಿಯವರಿಗೆ ತಿಳಿಸುತ್ತಾರೆ. ನಂತರ ಮುಂದೆ ಒಂದು ಆಘಾತ ಆಗುತ್ತೆ. ಏನದು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.